ನನ್ನ ಕಿವಿಗೆ ತಾಗಿತು ತಟ್ಟಿತು. ಅಮ್ಮ, ಚಿಗಿಲು ಬಂದೆ, ಹಾರಿ ಬಂದೆ, ತೂರಿ ಬಂದೆ, ಏರಿ ಬಂದೆ, ಮೀರಿ ಬಂದೆ, ಮಿಕ್ಕಿ ಬಂದೆ. ಏನಪ್ಪ ಬಂತು ಚಿಂತೆ? ಬಂದು ನೋಡಿದ್ರೆ ಎರಡು ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ ಎಂಬಲ್ಲಿಗೆ ನಿಮಗೆ ಚಿಂತೆ ಆವರಿಸಿದೆ ಎಂದು ಸ್ಪಷ್ಟ. ಹೇಳಿತಾಯಿ, ನಿಮ್ಮ ಚಿಂತೆಗೆ ಕಾರಣೀಕರ್ತರು ಯಾರು? ಏನಮ್ಮ ಬಂತು ಚಿಂತೆ? ಅಮ್ಮ, ಆಶ್ರಮದಲ್ಲಿ ನೀವಿರುವಂತಹ ಸಂದರ್ಭ ನಿಮ್ಮನ್ನು ಕೆಣಕುವುದಕ್ಕೆ ಯಾವ ದುಷ್ಟ ಶಕ್ತಿಗಳು ದುಷ್ಟ ವ್ಯಕ್ತಿಗಳು ಮುಂದಾದರೆ ಹೇಳಿ. ನಿಮಗೆ ತೊಂದರೆ ಯಾರಿಂದ ಹೇಳಿ? ಸುರರಿಂದಲೋ, ನರರಿಂದಲೋ, ದಾನವರಿಂದಲೋ? ಅಲ್ಲ, ನಮ್ಮ ಜಾತಿ ವಾನರರಿಂದಲೋ? ಅವನಿಂದಲೇ ನಿಮಗೆ ಚಿಂತೆ. ಅವನನ್ನು ಎತ್ತಿ ಸಪ್ತ ಸಮುದ್ರ ಅವನನ್ನು ಒಂದೇ ಚಿಂತೆಗೆ ಕಾರಣ ಅವ ಎನ್ನುವುದಾಗಿ ಭಾವಿಸಿಕೊಂಡು ಅವನಿಗೆ ಹೊಡೆಯುವುದಕ್ಕೆ ಮುಂದಾದವ. ಸರಿಯಲ್ಲ ಮಗನೇ, ನನ್ನ ಚಿಂತೆಯನ್ನು ಅರ್ಥ ಮಾಡಿಕೊಂಡು ಓಡೋಡಿ ಬಂದಿಯಲ್ಲ ನೀನು. ಮಗನಾಗಿ ನನಗೆ ಕರ್ತವ್ಯ. ಇನ್ನು ನನ್ನ ಚಿಂತೆಯನ್ನು ದೂರವಾಯಿತು ಅಂತ ತಿಳಿದುಕೊಳ್ತೇನೆ. ನಿಮ್ಮ ಚಿಂತೆಗೆ ಕಾರಣ ಅವಲ್ವೇ? ಹಾಗಾದ್ರೆ ಮಗನೇ, ನನ್ನ ಚಿಂತೆಗೆ ಕಾರಣ ಇವ ಆಗಿರಬಹುದು, ಆದ್ರೆ ಇವನೇ ಕಾರಣ ಅಲ್ಲ. ಆದ್ರೆ ಎಲ್ಲವನ್ನು ಹೇಳ್ತೇನೆ, ನನಗೆ ಮಾತು ಕೊಡಬೇಕು. ನೀನು ನಿನ್ನ ತಾಯಿಯ ಮಾತನ್ನು ನಡೆಸಿಕೊಟ್ಟೇನಿರುವುದಾಗಿ ನನಗೆ ಮಾತು ಕೊಡಬೇಕು. ಅಮ್ಮ, ನಿಮ್ಮ ಮಾತನ್ನು ನಾನು ಮೀರಲಿ ಕುಂಟೆ? ಮೀರುವುದಿಲ್ಲ. ಮೀರುವವರೇ ಬಿಡಿ ಭಯ. ನಿಮ್ಮ ಮಾತನ್ನು ನಾನು ಈಡೇರಿಸಿಕೊಡ್ತೇನೆ. ಯಾವ ಮಾತು ಈಡೇರಿಸಿಕೊಡ್ಬೇಕು, ಏನು ಮಾಡಬೇಕು ನಾನು ಹೇಳಿದ್ದೆ ಹೇಳ್ತೇನೆ ಮಗನಿಗೆ. ಇವ ಯಾರು? ಪರೀಕ್ಷಿಸಲಾದ
ವಿಚಾರವಾಗಿ ಹೇಳ್ತೇನೆ. ಹಾ. ಈತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಯಾರವ? ಸಿಂಧೂಪುರವನ್ನು ಆಳುವಂತ ಅಧಿಕಾರಿ ಓಹೋ. ಶಕುಂತ ರಾಜ ಇವ. ಶಕುಂತ ಮಹಾರಾಜ. ಹೌದು. ಸವಾರಿ ಈ ಕಡೆ ಯಾಕೆ ಬಂತಂತೆ? ನಾನು ರಾಮ ಧ್ಯಾನದಲ್ಲಿ ನಿರತರಾಗಿರುವಂತಹ ಹೊತ್ತಿಗೆ ಹಾ. ಓಡಿ ಬಂದು ಕಾಲಿಗೆ ಎರಗಿದ. ಹ್ಮ್. ಮಾತ್ರ ಅಲ್ಲ, ಮತ್ತೆ? ಪ್ರಾಣ ಭಿಕ್ಷೆಯನ್ನ ಬೇಡ. ಪ್ರಾಣ ಭಿಕ್ಷೆ? ಹೌದು. ಪ್ರಾಣ ಭಯದಿಂದ ತತ್ತರಿಸುತ್ತಿದ್ದವನೇ ಆತ ಹಾಗಾದ್ರೆ? ಖಂಡಿತ ಹೌದು. ಹಾ 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 ಹಾ. ನನ್ನ ಮಾತಿನ ಮೇಲೆ ಅವನಿಗೆ ಭರವಸೆ ಬರಲಿಲ್ಲ. ಹಾ. ಆಗ ಭರವಸೆ ಬರುವ ಪ್ರಾಣ ಹಾಗೆ ಭಿಕ್ಷೆ ಬೇಡಿದಾಗ ನೀವು ಕೊಡ್ತೇನೆ ಅಂತ ಹೇಳಿದೆ. ಆದ್ರೂ ಭರವಸೆ ಬರಲಿಲ್ಲ. ಆಮೇಲೆ ಭರವಸೆ ಬರುವ ಹಾಗೆ ನನ್ನ ಮಗನಾಗಿರುವಂತ ಹನುಮಂತನ ಮೇಲಾಣೆ, ನಿನ್ನ ಪ್ರಾಣ ರಕ್ಷಣೆಯ ಭಾರ ನನ್ನದು ಅಂತ ಹೇಳಿದೆ. ಬಹುಶಃ ತುಂಬಾ ಜನರ ಹತ್ರ ಮೋಸ ಹೋದವಿರ್ಬೇಕು. ಆಣೆ ಹಾಕಿದ್ವಿಂದ ನಂಬುವುದೇ ಇಲ್ಲ. ಅಂದ್ರೆ ಅಷ್ಟು ಹೆದರಿಕೊಂಡಿದ್ದಾನೆ ಅವ. ಸರಿ. ಪ್ರಾಣ ಭಯದಿಂದ. ಅರಸ ಈತನು ವೀರ. ಹೌದು. ಹಾಗೆ ಅದಕ್ಕೆ ಕಾರಣ ಏನು? ಆಗ ವಿಚಾರವನ್ನು ಹೇಳಿದ. ಹೀಗೆ ಮೃಗ ಪಕ್ಷಿಗಳ ಹಾವಳಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಹೀಗೆ ಮೃಗ ಬೇಟೆಗಾಗಿ ಹೋದನಂತೆ. ಸರಿ, ಅರಸನಾದವ ಹೋಗಬಹುದಾದದ್ದೇ. ಹೀಗೆ 3 ಸುತ್ತಿನ ಬೇಟೆಯನ್ನು ಪೂರೈಸಿ ವಿಶ್ರಾಂತಿ ಪಡೆದುಕೊಳ್ಳುವಂತಹ ಹೊತ್ತಿಗೆ ಮೇಲೆ ನೋಡಿದನಂತೆ 2 ಶಕುಂತ ಪಕ್ಷಿಗಳು. ಇವನ ನಿದ್ರೆಗೆ ಭಂಗ ಮತ್ತು ಎನ್ನುವ ಕಾರಣಕ್ಕಾಗಿ ಬಾಣ ಪ್ರಯೋಗ ಮಾಡಿದನಂತೆ ಮಗ. ಶಕುಂತ ಪಕ್ಷಿಗಳು, ಸಾಧು ಪಕ್ಷಿಗಳು. ಹೌದು. ಅದರ ಮೇಲೆ ಈ ವೀರನ ಬಾಣ ಪ್ರಯೋಗ. ಆಮೇಲೆ ಒಂದು ಪಕ್ಷಿ ಅಲ್ಲೇ ಸತ್ತು ಬಿತ್ತಂತೆ ಮಗನಿಗೆ. ಇನ್ನೊಂದು ಪಕ್ಷಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಹಾರುತ್ತಾ 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 ಬದರಿಕಾಶ್ರಮದಲ್ಲಿರುವಂತ ವಿಶ್ವಾಮಿತ್ರರು ಮಾಡುವ ಯಜ್ಞಕುಂಡಕ್ಕೆ ಬಿತ್ತಂತೆ ಮಗನಿಗೆ. ವಿಶ್ವಾಮಿತ್ರರು ಮಾಡುವ ಯಜ್ಞಕುಂಡಕ್ಕೆ? ಹೌದು. ಮೊದಲೇ ಮುಂಗೋಪಿಗಳು ತಾಯಿ ವಿಶ್ವಾಮಿತ್ರರು. ಸುಮ್ಮನೆ ಉಳಿದಾರವರು. ಮಗನೇ ಮತ್ತೆ ಕ್ರೋಧಗೊಂಡು ಈ ಕೃತ್ಯಕ್ಕೆ ಕಾರಣೀಕರ್ತನಾದವನನ್ನ ದಿನ 8ರೊಳಗಾಗಿ ತನ್ನ ಶಿಷ್ಯನಿಂದ ಕೊಲಿಸ್ತೇನೆ ಪ್ರತಿಜ್ಞೆ ಮಾಡಿದ್ರಂತೆ ಮಗನೇ. ವಿಶ್ವಾಮಿತ್ರರ ಶಿಷ್ಯರಿಂದ ಸಾಯಬೇಕಾದವ ಇವ. ವಿಶ್ವಾಮಿತ್ರರ ಶಿಷ್ಯರಿಂದ ಕೊಲ್ಲಿಸುತ್ತೇನೆಂದು ವಿಶ್ವಾಮಿತ್ರರು ಆಡಿದ ಮಾತು. ಅಮ್ಮ, ಸಾವಿರಾರು ಜನ ಶಿಷ್ಯರಿದ್ದಾರೆ ವಿಶ್ವಾಮಿತ್ರರಿಗೆ. ಯಾವ ಶಿಷ್ಯರಿಂದ ಕೊಲ್ಲಿಸ್ತಾರಂತೆ ಮಗನೇ? ವಿಶ್ವಾಮಿತ್ರರ ಪ್ರೀತಿಯ ಶಿಷ್ಯ ಶಿಷ್ಯ ರಾಮನಿಂದ ಎಂತಹ ಮಾತನ್ನು ಕೇಳ್ತಾ ಇದ್ದೇನೆ. ತಾಯಿ ಆಡಿದ ಮಾತು. ವಿಶ್ವಾಮಿತ್ರರು ತನ್ನ ಪ್ರಿಯ ಶಿಷ್ಯ ರಾಮಚಂದ್ರನಿಂದ ಇವನನ್ನು ಕೊಲ್ಲಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ಆ ವ್ಯಕ್ತಿ ಅವರಿಗೆ ನಾವು ಭಯಪಟ್ಟೆವು. ಇಲ್ಲ ಅಪ್ಪ, ಗಗನ ಮಂಡಲವೇ ಶಿರದ ಮೇಲೆ ಅಪ್ಪಳಿಸಿದ ಅನುಭವ. ಈ ಮಾತನ್ನು ಕೇಳುವ ಬದಲು ನನ್ನ ಕಿವಿ ಯಾಕೆ ಕಿವುಡಾಗಬಾರದಿತ್ತು ತಾಯೇ, ಯಾಕೆ ಕಿವುಡಾಗಬಾರದಿತ್ತು? ಹರದೇ ಹರದೇ ಹರದೇ. ಪ್ರೇಮದಿಂದ ನಿತ್ಯ ನೆನೆವ ರಾಮಚಂದ್ರ ನುಡಿಯ, ಪ್ರೇಮದಿಂದ ನಿತ್ಯ ನೆನೆವ ರಾಮಚಂದ್ರ ನುಡಿಯ, ಪ್ರಭು ಶ್ರೀರಾಮಚಂದ್ರನಿಂದ ಸಾಯಬೇಕಾಗಿರುವಂತಹ ವ್ಯಕ್ತಿ ಈತ. ಆ
ವ್ಯಕ್ತಿಗೆ ನಾವು ಭಯ ಕೊಟ್ಟೆವು, ರಕ್ಷಿಸುತ್ತೇನೆ ನಿನ್ನನ್ನು ಎಂದು. ತಾಯಿ ನನ್ನನ್ನು ಕರೆದು ಮಗು ರಕ್ಷಿಸು ಎಂದಾಗ ಆಯಿತಮ್ಮ ನಾನಿದ್ದೇನೆ ಎದೆ ಕೊಟ್ಟಿ ಹೇಳಿದೆ. ನನ್ನ ಜೊತೆಗೆ ನನ್ನ ರಾಮನಿದ್ದಾನೆ ಎಂದು. ರಾಮ ರಾಮ ಹನುಮನಲ್ಲಿ ಏನಿದೆ ಸ್ವಾಮಿ, ನನ್ನಲ್ಲಿ ಏನಿದೆ ಪ್ರಭು? ನನ್ನಲ್ಲಿ ಇರುವುದೆಲ್ಲವೂ ರಾಮನದ್ದೇ. ಹನುಮನ ಉಸಿರು ರಾಮ, ಹನುಮನ ಪ್ರಾಣ ರಾಮ, ಹನುಮನ ಪ್ರಾಣ ರಾಮ, ರಾಮ ರಾಮ ರಾಮ. ಅಂತಹ ರಾಮನೊಡನೆ ನಾನು ವೈರತ್ವವನ್ನು ಸಾಧಿಸಬೇಕೆ? ಯಾವ ವ್ಯಕ್ತಿ ಈ ಹನುಮಂತನಿಗೆ ಮರುಹುಟ್ಟನ್ನು ಕಲ್ಪಿಸಿಕೊಟ್ಟನೋ ಆ ವ್ಯಕ್ತಿಯ ಜೊತೆಗೆ ವಿರೋಧಿಯ ಸ್ಥಾನದಲ್ಲಿ ನಾನು ನಿಲ್ಲಬೇಕೆ? ಆ ವ್ಯಕ್ತಿಯ ಮುಂದೆ ಎದೆಸೆಟೆದು ನಿಲ್ಲಬೇಕೆ? ರಾಮನ ಎದುರಿಗೆ ಬೀಗಿದ ದೇಹ ಅಲ್ಲ ಇದು, ರಾಮನ ಎದುರಿಗೆ ಬಾಗಿದ ದೇಹ ಇದು. ಹೇಗೆ ಬೀಗಿ ನಿಲ್ಲಲಿ ರಾಮ? ಇಲ್ಲ ಇಲ್ಲ, ರಾಮನ ವೈರವನ್ನು ನಾನು ಕಟ್ಟಿಕೊಳ್ಳಲಾರೆ, ರಾಮನೊಡನೆ ನಾನು ಯುದ್ಧವನ್ನು ಮಾಡಲಾರೆ, ಈ ಶಕುಂತನನ್ನು ನಾನು ರಕ್ಷಿಸಲಾರೆ. ಆಗದು ಆಗದು ಆಗಬೇಕು ಆಗಬೇಕು ಆಗಬೇಕು, ನಾನು ರಕ್ಷಿಸಬೇಕು. ನನ್ನ ತಾಯಿಗೆ ಕೊಟ್ಟ ಮಾತಲ್ಲವೇ ಇದು? ತಾಯಿಗೆ ಕೊಟ್ಟ ಮಾತು ನಾನು ಉಳಿಸಲೇಬೇಕು. ಇಲ್ಲ ಇಲ್ಲ, ತಾಯಿಗೆ ಕೊಟ್ಟ ಮಾತನ್ನು ನಾನು ಪಾಲಿಸಬೇಕೆಂದಾದರೆ ರಾಮ ವಿರೋಧ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಬಿಡಲಾರೆ, ರಕ್ಷಿಸಬೇಕು ರಾಮ. ಇಲ್ಲಿ ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ? ಆ ಸ್ವಾಮಿಯ ಭಕ್ತನಾಗಿ ನಾನು ಉಳಿಯಬೇಕು ಎಂದಾದರೆ ಶಕುಂತನನ್ನು ಬಿಡಲೇಬೇಕು. ತಾಯಿಯ ಮಗನಾಗಿ ನಾನು ಉಳಿಯಬೇಕೆಂದಾದರೆ ಶಕುಂತನನ್ನು ರಕ್ಷಿಸಲೇಬೇಕು. ತಾಯಿಗೆ ತಕ್ಕ ಮಗನಾಗಲ, ಸ್ವಾಮಿಗೆ ತಕ್ಕ ಬಂಟನಾಗಲ, ಇದು ನನ್ನಲ್ಲಿರುವಂತಹ ಸಂದಿಗ್ಧತೆ ರಾಮ. ದಾರಿ ಕಾಣದು ಪ್ರಭಾ, ದಾರಿ ಕಾಣದು, ತೋರಿಸು ರಾಮ. ಭಾವಿಸಲು ನಿಗಮಾಗಮಗಳು ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತೃವೇ ಪರದೈವ ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರು ಮಾತ್ರವೇ ಪರದೈವ ಎಂದೆನುತ ಕೋವಿದರ ಮತವಿರುವುದು. ಬ್ರಹ್ಮಾದಿ ದೇವರು ಮಾತೃವೇ ಪರದೈವ ಎಂದೆನುತ ಕೋವಿದರ ಮತವಿರುವುದು. ದೈವ ದ್ರೋಹ ಅರುಂಗಿ ಮಾತೃವಚನವು ಮೀರಿದರು. ದೈವ ದ್ರೋಹ ಅರುಂಗಿ ಮಾತೃವಚನವು ಮೀರಿದರೆ ಆನಂಸುತ ಅಧೋಗತಿಗಿಳಿದರು. ಆವಗಂಸುತ ಅಧೋಗತಿಗಿಳಿವರುದರಿಂದ ಈ ವಸುಧೆಯ ರಸನೋ ನಾನಾ ಪ್ರಯತ್ನವು ಕಾವುದೇ ಕರ್ತವು.
ನಾನಾ ಪ್ರಯತ್ನದ ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿ ಅವ್ಯಯೊಡ ಇಂತೆಂದನು ಇಲ್ಲಿ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಈ ದ್ವಂದ್ವಕ್ಕೆ ಸಿಲುಕಿರುವಂತಹ ನಾನು ದಾರಿ ತೋರದೆ ದಾರಿ ಸೂಚಿಸದೆ ರಾಮ 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 ಎಂದು ಕೂಗಿದೆ. ನನ್ನ ರಾಮನ ನನಗೊಂದು ದಾರಿಯನ್ನು ತೋರಿಸುತ್ತಾ ಇದ್ದಾನೆ ಹೊತ್ತು ಭಾವಿಸಲು ನಿಗಮಾಗಮಂಗಳೋಳು ಬ್ರಹ್ಮಾದಿ ದೇವರ್ಕಳಿ ಮಾತ್ರವೇ ಪರದೈವ. ಸಕಾಲದಲ್ಲಿ ರಾಮ ನನಗೆ ಸೂಚಿಸಿದ ನನ್ನ ರಾಮ ತೋರಿದ ದಾರಿ ಇದು. ಅಮ್ಮನಿಗೆ ಸರಿಸಮಾನರಾದಂತಹ ದೇವರು ಇನ್ನೊಬ್ಬರಿಲ್ಲವಂತೆ. ಶ್ರುತಿ ಸ್ಮೃತಿ ಪುರಾಣಾದಿಗಳು ಸಾರುತ್ತಿರುವುದನ್ನೇ ಮಾತೃದೇವೋ ಭವ, ಮಾತೆಗಿಂತ ದೊಡ್ಡ ದೇವರಿಲ್ಲ. ಬ್ರಹ್ಮಾದಿ ದೇವರ್ಕಳಿ ಮಾತ್ರವೇ ಪರದೈವ. ಈ ಚರಾಚರ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರಾದವರು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು. ಅಂಥವರಿಗೂ ತಾಯಿಯೇ ದೇವರು, ಆದಿಮಾಯಿ. ಎಲ್ಲ ಜೀವಿಗಳಿಗೂ ಅವರವರ ತಾಯಿಯೇ ದೇವರು. ಹೌದು ಹೌದು, ತಾಯಿಗಿಂತ ದೊಡ್ಡ ದೇವರು ಪ್ರಪಂಚದಲ್ಲಿ ಇಲ್ಲ, ಪ್ರಪಂಚದಲ್ಲಿ ಇಲ್ಲ. ವೇದಗಳಿಂದಲೂ ತಾಯಿ ಇಷ್ಟು ಎಂದು ನಿರ್ಣಯಿಸುವುದಕ್ಕೆ ಸಾಧ್ಯ ಆಗಲಿಲ್ಲವಂತೆ. ಹೌದು, ಏನು ಮಾಡಲಿ? ತಾಯಿ ದೇವರು, ತಾಯಿ ದೇವರು, ತಾಯಿ ದೇವರು. ನಾಳೆ ತಾಯಿಯಾದಂಥ ತಾಯಿ ದೇವರಾದಂಥ ನನ್ನಮ್ಮನ ಮಾತನ್ನು ಉಳಿಸುವುದಕ್ಕೆ ಮುಂದಾದರೆ ರಾಮ ವಿರೋಧ, ದೈವದ್ರೋಹವೇ. ದೈವದ್ರೋಹ ಅಲ್ಲ. ಮನಸ್ಸಿನಲ್ಲಿ ರಾಮನ ಕುರಿತಾದಂಥ ಆರಾಧನೆ ಭಕ್ತಿ ಸದಾನಲ್ಲಿರುವಾಗ ದ್ರೋಹ ಹೇಗಾಗುವುದಕ್ಕೆ ಸಾಧ್ಯ? ಮಾತೆಯ ಮಾತನ್ನು ಈಡೇರಿಸಬೇಕಾದದ್ದು ಮಗನಿಗೆ ಕರ್ತವ್ಯ. ಯಾವ ವ್ಯಕ್ತಿ ಮಾತೆಯ ಮಾತನ್ನು ಈಡೇರಿಸುವುದಿಲ್ಲವೋ, ಮಾತೆಗೆ ಕೊಟ್ಟ ಮಾತನ್ನು ಒಬ್ಬಾತ ಮಗ ತಪ್ಪುತ್ತಾನೆ ಎಂದಾದರೆ ಅಂತಹ ಮಗನಿಗೆ ಅಧೋಗತಿಯನ್ನು ಶಾಸ್ತ್ರವೇ ಹೇಳಿದೆ. ಶ್ರುತಿ ಸ್ಮೃತಿ ಪುರಾಣಾದಿಗಳು ಸಾರಿದೆ. ಹಾಗಾದರೆ ಇಂದು ರಾಮನೊಡನೆ ನಾನು ವಿರೋಧವನ್ನು ಸಾಧಿಸಬೇಕಾಗುತ್ತದೆ ಎನ್ನುವ ಭಯದಿಂದ ತಾಯಿಯ ಮಾತನ್ನು ನಾನು ಮೀರಿದೆ ಎಂದಾದರೆ ಈ ಹನುಮನಿಗೆ ಅಧೋಗತಿ, ರಾಮದಾಸನಿಗೆ ಅಧೋಗತಿ ಇಲ್ಲ. ಇದು ರಾಮನಿಗೂ ಭೂಷಣ ಅಲ್ಲ. ನಾಳೆ ನನ್ನ ರಾಮನೇ ಕೇಳಬಹುದಲ್ಲ, ಮಗು ತಾಯಿಗೆ ಕೊಟ್ಟ ಮಾತನ್ನು ಯಾಕೆ ಮೀರಿದ ಕಂದ ಅಂತ ಕೇಳಿದರೆ ನಾನು ಯಾವ ಬಾಯಿಂದ ಉತ್ತರಿಸುವುದು? ಹೌದು, ಸಾಧ್ಯ ಇಲ್ಲ. ಇವನನ್ನು ರಕ್ಷಿಸುವುದೇ ಸರಿ. ಕೋವಿದರ ಮತ ಇಹುದು, ಮಾತೆಯೇ ದೊಡ್ಡವಳು, ಮಾತೆಯೇ ದೇವರು ಎನ್ನುವುದು ಕೇವಲ ಹುರುಮಾಡಿದ ಮಾತಲ್ಲ. ಕೋವಿದರ ಮತ ಇಹುದು, ಪ್ರಪಂಚದ ಜ್ಞಾನಿಗಳೆಲ್ಲರೂ ಒಪ್ಪಿಕೊಂಡಿರುವಂತಹ ಸತ್ಯ ಅದು. ಆದ್ದರಿಂದ ಇವನನ್ನು ರಕ್ಷಿಸುವುದೇ ಲೇಸು. ತಾಯಿಗೆ ಕೊಟ್ಟ ಮಾತನ್ನು ಈಡೇರಿಸಲೇಬೇಕು. ಪ್ರಭು ರಾಮನೇ ನನಗೆ ಆದರ್ಶ ಅಲ್ಲವೇ? ಪ್ರಭು ರಾಮನೇ ಆದರ್ಶ ಅಲ್ಲವೇ? ತಾಯಿಗೆ ಕೊಟ್ಟ ಮಾತನ್ನು ರಾಮ ದಾಸನಾಗಿ ನಾನು ಮೀರಬಹುದೇ? ಇಲ್ಲ ಇಲ್ಲ, ರಕ್ಷಿಸಲೇಬೇಕು. ರಾಮನಿದ್ದಾನೆ, ರಾಮನಿದ್ದಾನೆ. ನಾನು ನಂಬಿರುವುದು ಹಾಗೆ, ರಾಮನಿದ್ದಾನೆ.
ಬೆಚ್ಚುವುದು ಬೇಡ, ಬೆದರುವುದು ಬೇಡ. ಅಮ್ಮ, ನಿಮ್ಮ ಮಾತು ಎಲ್ಲಿ ಹುಸಿಯಾಗಿ ಹೋಗುತ್ತದೋ ಎನ್ನುವಂತ ಕಳವಳ ಬೇಡ, ಭಯ ಬೇಡ. ನಾನಿದ್ದೇನೆ ತಾಯಿ, ಅಂಜದಿರಮ್ಮ ನೀನು. ನಾನಿರುತ್ತೀರೆ ಅಂಜಿಕೆ ನಿಮಗಿಲ್ಲಿ ಏನು? ಅಮ್ಮ, ನಾನಿರುವಾಗ ನೀವು ಭಯಗೊಳ್ಳಬೇಕಾದ್ದಿಲ್ಲ. ನಾಳೆ ರಘುರಾಮನೊಡನೆ ಎದೆಯುಪ್ಪಿಸಿ ಹೋರಾಡುವಂತಹ ಸಮಯ ಸನ್ನಿವೇಶಗಳು ಸೃಷ್ಟಿಯಾದವು ಎಂದಾದರು ನಿಮ್ಮ ಮಗ ಬೆಚ್ಚದೆ, ಬೆದರದೆ, ಕೊಂಕದೆ, ಕೊನರದೆ ಆ ರಾಮಚಂದ್ರನ ಎದುರಾಗಿ ನಾವು ನಿಲ್ಲುವುದಕ್ಕೆ ಸಿದ್ಧನಿದ್ದೇನೆ. ಸಾಧ್ಯ ಆಗಲಿಕ್ಕೆ ಮಗನಿದೆಲ್ಲ ಯಾರಿಂದ? ಯಾನದಲ್ಲಿ ನುಡಿಗ ಎಲ್ಲರದ್ದು ಹಾನಿಯಾದರೆ ನನಗೆ, ಇನ್ನೊಂದು ಹಾನಿಯಾದರೆ ನನಗೆ. ರಾಮನೊಡನೆ ಯುದ್ಧ. ನಿಮಗೆ ಭಯ ಇರಬಹುದು, ನನಗೆ ಭಯ ಇಲ್ಲ ಅಮ್ಮ. ಎಲ್ಲಿ ನೈತಿಕತೆ ಇರುತ್ತದೋ, ಎಲ್ಲಿ ಸತ್ಯ ಇರುತ್ತದೋ, ಎಲ್ಲಿ ಧರ್ಮ ಇರುತ್ತದೋ ಯಾವತ್ತೂ ಅಂಜಬೇಕಾದ್ದಿಲ್ಲ, ಅಡುಕಬೇಕಾದ್ದಿಲ್ಲ. ಈ ವಿಷಯದಲ್ಲಿ ಶಕುಂತ ಮಹಾರಾಜನನ್ನು ರಕ್ಷಣೆ ಮಾಡುವಂತಹ ವಿಷಯದಲ್ಲಿ ನಾಳೆ ರಾಮನೇ, ಕೋದಂಡ ರಾಮನೇ ಕ್ರೋಧಗೊಂಡು ಈ ಹನುಮನನ್ನು ಶಿಕ್ಷಿಸುವುದಕ್ಕೆ ಬಂದ ಎಂದಾದರೂ ನಾನು ಅಳುಕುವುದಿಲ್ಲ. ಹೆಚ್ಚೇನು, ಒಂದು ವೇಳೆ ಅಂತಹ ಸಮಯ ಸನ್ನಿವೇಶಗಳು ಎದುರಾದರೆ, ಆ ವಿಷಯದಲ್ಲಿ ನಾನು ಅಂಜಿದೆ, ಅಳುಕಿದೆ ಎಂದಾದರೆ ಆ ನೀಲಕಂಠನ ಆಣೆ ನಾನು ನಿಮ್ಮ ಅಲ್ಲ. ನೀಲಕಂಠನಾಣೆ? ಹೌದು ಮಗನೇ, ಈಗ ಧೈರ್ಯ ಬಂತು. ಬರೇ ನೀಲಕಂಠನಾಣೆ ಅಷ್ಟೇ ಅಲ್ಲ, ನೀಲಕಂಠನ ಆಣೆ ನಾನು ನಿಮ್ಮ ಮಗನಲ್ಲ. ಸರಿ ಮಗನೇ, ಹಾ, ಈಗ ಧೈರ್ಯ ಬಂತು, ಮನಸ್ಸು ಹಗುರ ಆಯಿತು. ಹಾ, ನನಗೆ ಭರವಸೆ ಇತ್ತು, ನನ್ನ ಮಗ ನನ್ನ ಮಾತನ್ನು ಮೀರುವುದಿಲ್ಲ ಎನ್ನುವ ಹಾಗೆ. ಹೌದಾ ಮಗನೇ? ನೋಡಿದ್ಯಾ ಅವನನ್ನ? ಏಕೆ ಹೆದರ್ಕೊಂಡಿದ್ದಾನೆ? ನೋಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಬಾ, ಹೀಗೆ. ಇವನ ರಕ್ಷಣೆಯ ಭಾರ ನಿನ್ನದಿನ ಮೇಲೆ. ಈಗ ನಿಮ್ಗೆ ಸಮಾಧಾನ ಆಯ್ತಾ? ನನಗೆ ಸಮಾಧಾನ ಆಯ್ತು. ಈಗ ಅವನನ್ನು ಸಮಾಧಾನ ಮಾಡ್ಬೇಕು ನೀವು. ನೀವು ಸ್ವಲ್ಪ ಆ ಕಡೆ ಇರಿ. ಅವನಿಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡ್ತೇನೆ. ಹೌದಾ? ಯೋಚನೆ ಮಾಡಬೇಡ, ನನ್ನ ಮಗ ಇದ್ದಾನೆ. ಆಯ್ತು. ಇಲ್ಲಿ ನಿನಗೆ ಭಯ ಇಲ್ಲ. ನನ್ನ ತಾಯಿ ನಿನ್ನ ರಕ್ಷಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ನನ್ನ ಹೆಗಲಿಗೆ ಇಟ್ಟು ಹೋಗಿದ್ದಾರೆ. ನಾನು ಅದನ್ನು ಒಪ್ಪಿಕೊಂಡೆ ಎಂದಾದ ಮೇಲೆ ನೀನು ಭಯಗ್ರಸ್ತನಾಗುವುದು ಬೇಡ. ಶಕುಂತ, ನಿನ್ನ ರಕ್ಷಣೆಯ ಭಾರ ನನ್ನದ್ದು. 8 ದಿವಸದವರೆಗೂ ನಿನ್ನ ಪ್ರಾಣವನ್ನು ನಾನು ರಕ್ಷಿಸುತ್ತೇನೆ ಎಂದು ನನ್ನಮ್ಮನಿಗೆ ನಾನು ಮಾತನ್ನು ಕೊಟ್ಟೆ. ಹೇಗೂ ನಮ್ಮ ಪ್ರಾಣ ಇನ್ನೊಬ್ಬರು ರಕ್ಷಣೆ ಮಾಡ್ತಾರೆ ಎಂದು ನೀನು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ತಲೆ ಬಿಸಿ ಇಲ್ಲದೆ ಕುಳಿತುಕೊಳ್ಳುವುದಲ್ಲ. ನಿನ್ನನ್ನು ರಕ್ಷಿಸುವುದಕ್ಕೆ ನಾವು ಯಾರ ಇಲ್ಲ. ಚರಾಚರ ಪ್ರಪಂಚದಲ್ಲಿ ಬದುಕುತ್ತಿರುವ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಬೇಕಾದವ ರಾಮ, ರಕ್ಷಿಸುತ್ತಿದ್ದವ ರಾಮ, ರಕ್ಷಿಸುತ್ತಿರುವವ ರಾಮ. ಅವನೇ ರಾಮ, ಅವನೇ ರಾಮ. ಆ ರಾಮನೇ ನಿನ್ನನ್ನು ರಕ್ಷಿಸಬೇಕು. ಈ ಹನುಮ ರಕ್ಷಿಸುವುದಲ್ಲ. ಹಾಗಾದ್ರೆ ರಾಮ ನಿನ್ನನ್ನು ಹೇಗೆ ರಕ್ಷಿಸಬೇಕು? ಹೇಗೆ ರಕ್ಷಿಸುತ್ತಾನೆ? ಹೇಗೆ ಅದನ್ನು ನಾನು ಹೇಳ್ತೇನೆ. ನೀನೊಂದು ಕೆಲಸ ಮಾಡಬೇಕು ಅಂತ ಹೇಳಿದ್ನಲ್ಲ, ಏನು? ಸ್ಮರಿಸೈ ರಾಮ ಮಂತ್ರ ಸ್ಮರಿಸೈ ಸ್ಮರಿಸೈ ರಾಮ ಮಂತ್ರ ರಾಮ ಮಂತ್ರ ರಾಮ ಮಂತ್ರ ಸ್ಮರಿಸೈ ರಾಮ
ಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನೀ ಸ್ಮರಿಸಯ್ಯ ರಾಮ ಸ್ಮರಿಸಯ್ಯ ಇಷ್ಟು ಉಂಟು ಶಕುಂತಲ. ರಾಮ ಮಂತ್ರ ಅಂದ್ರೆ ಸುಮ್ಮನೆ ಅಲ್ಲ, ಎಲ್ಲ ಮಂತ್ರದ ಹಾಗೆ ರಾಮ ಮಂತ್ರ ಅಲ್ಲ. ರಾಮ ಮಂತ್ರಕ್ಕೆ ತಾರಕ ಮಂತ್ರ ಅಂತ ಹೆಸರುಂಟು. ತಾರಕವಾದದ್ದು ತಾರಕ ಶ್ರುತಿಯಲ್ಲಿ ಕೂಗ್ತಾನ ಅಂತ ಹೇಳ್ತಾರಲ್ಲ, ತಾರಕ ಅಂದ್ರೆ ಏನು ನೋಡು, ಎತ್ತರವಾದದ್ದು ಎಂದು. ಅಷ್ಟೆತ್ತರದ ನಾಮ ಇನ್ನೊಂದಿಲ್ಲ ಪ್ರಪಂಚದಲ್ಲಿ, ಅಷ್ಟೆತ್ತರದ ಮಂತ್ರ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಆ ಪವಿತ್ರವಾಗಿರುವಂತಹ ರಾಮ ಮಂತ್ರವನ್ನು ನೀನು ಜಪಿಸಬೇಕು. ಆ ರಾಮ ಮಂತ್ರ ಇಂದು ನಿನ್ನೆದಲ್ಲ ಶಕುಂತ, ಬಹಳ 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 ಪೂರ್ವದಲ್ಲಿ ಆದಿಯಲ್ಲೇ ಸೃಷ್ಟಿಯಾಗಿರುವಂತಹದ್ದು ರಾಮ ಮಂತ್ರ. ಪ್ರಾಜ್ಞರು, ತ್ರಿಕಾಲ ಜ್ಞಾನಿಗಳು, ಮಹರ್ಷಿಗಳು ಈ ರಾಮ ಮಂತ್ರವನ್ನು ಸೃಷ್ಟಿಸಿದರಂತೆ. ಓಂ ನಮಃ ಶಿವಾಯ ಇದು ಪಂಚಾಕ್ಷರಿ. ಓಂ ನಮೋ ನಾರಾಯಣಾಯ ಇದು ಅಷ್ಟಾಕ್ಷರಿ. ಪಂಚಾಕ್ಷರಿಯ ಒಂದಕ್ಷರವನ್ನು ಅಷ್ಟಾಕ್ಷರಿಯ ಇನ್ನೊಂದಕ್ಷರವನ್ನು ಸೇರಿಸಿ ರಾಮ ಎನ್ನುವ ಮಂತ್ರವನ್ನು ಸೃಷ್ಟಿ ಮಾಡಿದರು. ಪಂಚಾಕ್ಷರಿಯಿಂದ ಓಂ ನಮಃ ಶಿವಾಯ ಮಕಾರವನ್ನು ತೆಗೆದರು. ಅಷ್ಟಾಕ್ಷರಿಯಿಂದ ಓಂ ನಮೋ ನಾರಾಯಣಾಯ ರಾಕಾರವನ್ನು ತೆಗೆದರು. ರಾ ಮತ್ತು ಮ ಎರಡನ್ನು ಸೇರಿಸಿದರು. ರಾಮ ನೋಡು, ಶಿವನೂ ಮೆಚ್ಚಬಹುದಾದಂತಹ, ಶಿವನೂ ಒಪ್ಪಬಹುದಾದಂತಹ, ಶಿವನು ಪ್ರಸನ್ನನಾಗಬಹುದಾದಂತಹ, ಹರಿಯೂ ಪ್ರಸನ್ನನಾಗಬಹುದಾದಂತಹ ಏಕೈಕ ಮಂತ್ರ ರಾಮ ಮಂತ್ರ. ರಾಮ ಮಂತ್ರ ರಾಮ ಮಂತ್ರ ಅದಕ್ಕೆ ಸರಿಯಾದ ಮಂತ್ರವೇ ಇಲ್ಲ ಪ್ರಪಂಚದಲ್ಲಿ. ಒಂದಿಷ್ಟು ಜನ ಶೈವರಿದ್ದಾರೆ, ಒಂದಿಷ್ಟು ಜನ ವೈಷ್ಣವರಿದ್ದಾರೆ. ವೈಷ್ಣವರು ತಪ್ಪಿಯೂ ಶಿವನಿಗೆ ವಂದಿಸುವುದಿಲ್ಲ, ಶೈವರು ತಪ್ಪಿಯೂ ಹರಿಗೆ ವಂದಿಸುವುದಿಲ್ಲ. ಅಂತಹ ವೈಷ್ಣವರು ಅಂತ ಶೈವರು ಇಬ್ಬರು ಉಚ್ಚರಿಸಬಹುದಾದಂತಹ ಮಂತ್ರ ರಾಮ ಮಂತ್ರ. ರಾಮ ಅಂತ ಹೇಳ್ತಾರೆ ಅಂತವರು. ಇದು ರಾಮ ಮಂತ್ರಕ್ಕಿರುವಂತಹ ವಿಶೇಷ. ಇನ್ನು ರಾಮ ಎಂದು ಹೇಳುವಾಗ, ರಾ ಎನ್ನುವಾಗ ತುಟಿಗಳು ಅರಳಿಕೊಳ್ತವೆ. ಆ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಮಾಡಿರುವಂತಹ ಪಾಪಗಳೆಲ್ಲ ಬಾಯಿಯ ಮೂಲಕ ಹೊರಬರುತ್ತವಂತೆ. ಮ ಎನ್ನುವಾಗ ತುಟಿಗಳು ಮುಚ್ಚಲ್ಪಡುವ ಕಾರಣ ಹೊರಬಿದ್ದಿರುವಂತಹ ಪಾಪ ಮತ್ತೆ ಒಳ ಸೇರುವುದಿಲ್ಲವಂತೆ. ಪಾಪ ನಾಶಕ ಮಂತ್ರ ರಾಮ ಮಂತ್ರ.
ಆದ್ದರಿಂದ ಸ್ಮರಿಸಯ್ಯ ರಾಮ ಮಂತ್ರ. ರಾಮ ಮಂತ್ರಕ್ಕೆ ಸರಿಯಾದ ಮಂತ್ರವೇ ಇಲ್ಲ ಪ್ರಪಂಚದಲ್ಲಿ. ವಿಗಡ ರೋಗಗಳ ದೂರ ಮಾಡುವ ಮಂತ್ರ. ಎಂತೆಂತಹ ರೋಗಗಳು ಎಲ್ಲೆಲ್ಲಿ ಹುಟ್ಟಿಕೊಳ್ತವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ವೈದ್ಯರು ಕೇಳಿದ್ರೆ ನನಗ ಆ ರೋಗಕ್ಕೆ ಔಷಧ ಗೊತ್ತಿಲ್ಲ ಎಂದೇ ಹೇಳುವುದು. ವೈದ್ಯರು ಔಷಧ ಗೊತ್ತಿಲ್ಲ ಎಂದು ಹೇಳಿದ ರೋಗವನ್ನು ವಾಸಿ ಮಾಡುವುದಿದ್ರೆ ಅದು ರಾಮ ಮಂತ್ರ ಮಾತ್ರ, ರಾಮ ಮಂತ್ರ ಮಾತ್ರ. ಸರಿ. ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ. ಜೀವನದಲ್ಲಿ ಯಾರಿಗೂ ಬರಬಹುದು ದುರಿತಗಳು. ಎಂತ ದುರಿತಗಳಿದ್ರೂ ಸಹ ದುರಿತದ ರಾಶಿಯನ್ನೇ ದಳ್ಳುರಿಯಂತೆ ಹುರಿದು ಭಸ್ಮ ಮಾಡುವಂತಹ ಮಂತ್ರ ರಾಮ ಮಂತ್ರ. ಅಂತಹ ಮಂತ್ರವನ್ನು ನೀವು ಜಪಿಸಬೇಕು. ಉಳಿದ ಮಂತ್ರಗಳಿಗೆ ಉಳಿದೆಲ್ಲ ಮಂತ್ರಗಳನ್ನು ಎಲ್ಲವರೂ ಹೇಳುವ ಹಾಗಿಲ್ಲ. ಯಾಕಂದ್ರೆ ಅದರ ನಿಯಮ ಇದೆ, ಅದಕ್ಕೊಂದು ಛಂದಸ್ಸಿದೆ, ಅದಕ್ಕೊಂದು ಮಂತ್ರ ಸೃಷ್ಟಾರರು ಹೀಗೆ ಎಂದು ಬರೆದಿದ್ದಾರೆ. ಈ ರಾಮ ಮಂತ್ರಕ್ಕೆ ಹಾಗಿಲ್ಲ. ಈಗ ನೀನು ಪಂಚಾಕ್ಷರಿಯನ್ನು ಪಾತ ಜಪಿಸಬೇಕು ಎಂದಾದ್ರೆ ಓಂ ನಮಃ ಶಿವಾಯ, ಅಷ್ಟಾಕ್ಷರಿಯನ್ನು ಜಪಿಸಬೇಕು ಎಂದಾದ್ರೆ ಓಂ ನಮೋ ನಾರಾಯಣಾಯ. ಆ ಮಂತ್ರಗಳಿಗೆಲ್ಲ ಹಿಂದೆ ಓಂಕಾರ ಇದೆ, ಪ್ರಣವ ಇದೆ. ಇಲ್ಲಿ ಪ್ರಣವ ಬೇಕು ಅಂತಿಲ್ಲ. ಓಂ ರಾಮಾಯ ಅಂತ ಯಾರು ಹೇಳೋದು ಬೇಡ. ರಾಮ 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 ಇಷ್ಟು ಹೇಳಿದ್ರೆ ರಾಮ ಪ್ರಸನ್ನನಾಗ್ತಾನೆ. ಎಂತ ರಾಮ ಮಂತ್ರ ನೋಡು. ಮತ್ತೆ ಎಲ್ಲ ಮಂತ್ರವನ್ನು ಎಲ್ಲವೂ ಉಚ್ಚರಿಸುವ ಹಾಗಿಲ್ಲ. ಈ ರಾಮ ಮಂತ್ರವನ್ನು ಯಾರು ಉಚ್ಚರಿಸಬಹುದು, ಎಲ್ಲಿಯೂ ಉಚ್ಚರಿಸಬಹುದು. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ ರಾಮ ಮಂತ್ರವ ಜಪಿಸ. ಸುಮ್ಮನೆ ಆ ಮಂತ್ರ ಈ ಮಂತ್ರ ಯಾಕೆ ಓಡಾಡ್ತೀರಿ ಹುಡುಕಾಡ್ತೀರಿ? ರಾಮ ಮಂತ್ರವ ಜಪಿಸಿ. ಆ ರಾಮ ಮಂತ್ರವನ್ನು ನೀನು ಜಪಿಸಿದೆ ಎಂದಾದ್ರೆ ಆ ರಾಮನೇ ನಿನ್ನನ್ನು ಕಾಪಾಡುತ್ತಾನೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಪರಮ ಪವಿತ್ರವಾಗಿರುವಂತಹ ರಾಮ ಮಂತ್ರ. ಈ ರಾಮ ಮಂತ್ರ ಯುಗ ಯುಗದಿಂದಲೂ ಇದೆ, ಯುಗ ಯುಗಕ್ಕೂ ಇರುತ್ತದೆ. ಹಿಂದೆಯೂ ಇದೆ, ಈಗಲೂ ಇದೆ, ಮುಂದೆಯೂ ಇದೆ. ಹಿಂದೆ ಈಗ ಮುಂದೆ ಎಂದೆಂದೂ ಇರಬೇಕಾದಂತಹ ಮಂತ್ರ ರಾಮ ಮಂತ್ರ ಮಾತ್ರ, ರಾಮ ಮಂತ್ರ ಮಾತ್ರ. ಅಂತಹ ರಾಮ ಮಂತ್ರವನ್ನು ನೀನು ಜಪಿಸು. ಈ ರಾಮ ಮಂತ್ರವನ್ನು ಸೋಮಶೇಖರ ಭಗವಾನ್ ಪರಮೇಶ್ವರ ತನ್ನ ಸತಿ ಪಾರ್ವತೀ ದೇವಿಗೆ ಉಪದೇಶಿಸಿದಂತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಂ ವರಾನನೆ. ಸೋಮಶೇಖರ ತನ್ನ ಭಾಮೆಗರುಹಿದ ಮಂತ್ರ ರಾಮ ಮಂತ್ರವ ಜಪಿಸ. ಅಂತಹ ರಾಮ ಮಂತ್ರವನ್ನು ನೀನು ಜಪಿಸಿದೆ ಎಂದಾದ್ರೆ ಯಾವ ರಾಮ ನಿನ್ನನ್ನು ಕೊಲ್ಲಬೇಕು ಎಂದು ನಿರ್ಧರಿಸಿದನೋ, ಯಾವ ರಾಮನಿಂದ ನೀನು ಸಾಯಬೇಕೆಂದು ವಿಶ್ವಾಮಿತ್ರರು ನಿರ್ಣಯಿಸಿದ್ರ ಅದೇ ರಾಮ ನಿನ್ನನ್ನು ರಕ್ಷಿಸ್ತಾನೆ. ಸರಿ. ಅಂತಹ ರಾಮ ಮಂತ್ರವನ್ನು ಈ ಕ್ಷಣದಲ್ಲಿ ಈಗಲೇ ನೀನು ಉಚ್ಚರಿಸುತ್ತಿರಬೇಕು. ಆದ್ರೆ ರಾಮ ಮಂತ್ರದಿಂದ ವಿಮುಖನಾಗಬೇಡ. ಏಕಾದೃಢ ಚಿತ್ತದಿಂದ ನಿರ್ಮಲಾಂತಃಕರಣದಿಂದ ರಾಮ 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 ಅಂತೇಳು. ಆ ರಾಮನೇ ನಿನ್ನನ್ನು ರಕ್ಷಿಸುತ್ತಾನೆ. ವಾ ವಾ ಹೀಗೆ ಭಾಷೆ ಕುಂತ ರಾಮ ರಾಮ ಶ್ರೀರಾಮ ಜಯ ರಾಮ. ತರಣಿ ಕುಲಜನ ಕಣೆಗಳಳು ಹುಸಿಲ್ಲ ವಾಲಿಯನು ತನಿದ ಒಂದೇ ಬಾಣದಲ್ಲಿ ವಾಲಿಯನು ತನಿದ ಒಂದೇ ಬಾಣದಲ್ಲಿ ಅದನರಿತರಿದು ಬಗೆಗೊಂಡು ಬಾಳುವ ತೆರನ ಕಾಣಿಗಿನುತ್ತ ಅದನರಿತರಿದು ಬಗೆಗೊಂಡು ಬಾಳುವ ತೆರನ ಕಾಣಿನುತ್ತ ಜನನಿಯ ಬರೆದ